ಮಾರತ್ತಳ್ಳಿಯಲ್ಲಿ ಸುಮಾರು 2019ರಿಂದ ಕೃಷ್ಣಪ್ಪ ಗಾರ್ಡನ್ ಅಲ್ಲಿ ಗುಡಿಸಲುಗಳಿದ್ವು. ಸಿ.ವಿ. ರಾಮನ್ ನಗರ ಬಾಗ್ಮನೆ ಟೆಕ್ ಪಾರ್ಕ್ ಹತ್ರ ಗುಡಿಸಲುಗಳಿದ್ವು. ಆ ಗುಡಿಸಲುಗಳ ಜಾಗವನ್ನ ದನ್ನೆಲ್ಲಿಗೆ ಅಕ್ವೇಷನ್ ಆಯ್ತು. ಆ ಭೂಮಿ ಅಲ್ಲಿದ್ದಂತ ಜನಕ್ಕೆ ಮಾರತ್ತಳ್ಳಿ ಸರ್ವೆ ನಂಬರ್ 33ರಲ್ಲಿ ನಮ್ಗೆಲ್ಲರಿಗೂ ಕೂಡ ವಸತಿ ಕೊಡ್ತೀವಿ ಅಂತ ಹೇಳಿ 300 ಜನಕ್ಕೆ ಅಲ್ಲಿ ವಸತಿನ ಕೊಟ್ಟರು. ಉಳಿದಂತವ್ರಿಗೆ ಕೊಟ್ಟಿಲ್ಲ. ಆ ಜನ 7 ದಿನಗಳ ಕಾಲ ಸ್ಲಮ್ ಬೋರ್ಡ್ ಮುಂದೆ ಧರಣಿ ಮಾಡಿದ್ರು. 7 ದಿನಗಳ ಕಾಲ ಧರಣಿ ಮಾಡೋದಕ್ಕೆ 10 ಜನಕ್ಕೆ ಹಕ್ಕುಪತ್ರನ ಕೊಟ್ಟು ಉಳಿದಂತ 90 ಜನಕ್ಕೆ ಇಲ್ಲಿ ತನಕ ಹಕ್ಕುಪತ್ರ ಕೊಟ್ಟಿಲ್ಲ. ಅವರೆಲ್ಲೂ ಕೂಡ ಮಾರತ್ತಳ್ಳಿಯಲ್ಲಿ ಕೊಳಚೆ ಅಭಿವೃದ್ಧಿ ಮಂಡಳಿ ನಿರ್ಮಿಸಿರ್ತಕ್ಕಂಥ ಮನೆಗಳಲ್ಲಿ ವಾಸ ಮಾಡ್ತಾ ಇದ್ರು. ಈಗ ಅದನ್ನ ನಾನು ಇತ್ತೀಚೆಗೆ ಸಂಬಂಧಪಟ್ಟ ಸಚಿವರ ಗಮನಕ್ಕೆ ತಂದು ಇದೇ ಫ್ರೀಡಂ ಪಾರ್ಕ್ ಅಲ್ಲಿ ನವೆಂಬರ್ 25ನೇ ತಾರೀಕು ನಾವೆಲ್ಲರೂ ಕೂಡ 2 ದಿನಗಳ ಕಾಲ ಧರಣಿ ಮಾಡಿದ್ರು. ಆಗ ಸಚಿವರು ಡಿಸೆಂಬರ್ 31ನೇ ತಾರೀಕು ಒಂದು ಸಭೆಯನ್ನು ಕರೆದು ಯಾವ ಮನೆಯನ್ನು ಕೂಡ ನಾನು ಖಾಲಿ ಮಾಡಿಸಲ್ಲ ಅಂತ ಆಶ್ವಾಸನೆ ಕೊಟ್ಟು ಈಗ ಕಳೆದ ಶುಕ್ರವಾರ ನೋಟಿಸ್ ಎಲ್ಲ ಹಂಚಿದ್ದಾರೆ ನಮ್ಮ ಮನೆಗೆ. ಏನಪ್ಪಾ ನೀವು 7 ದಿನಗಳ ಒಳಗಡೆ ನೀವೆಲ್ಲ ಮನೆ ಖಾಲಿ ಮಾಡಬೇಕು, ಇಲ್ಲ ಅಂದ್ರೆ ಟಾಸ್ಕ್ ಫೋರ್ಸ್ ಸಮೇತ ಬಂದು ನಿಮ್ಮ ಮನೆಗಳನ್ನೆಲ್ಲ ಖಾಲಿ ಮಾಡಿಸ್ತೇವೆ ಅಂತ ನಮಗೆ ನೋಟಿಸ್ ಹಾಕಿದ್ದಾರೆ. ಆ ನಿಟ್ಟಲ್ಲಿ ನಾವೆಲ್ಲ ಭಯ ಬಿದ್ದು ನನ್ನೇ ಮಾನ್ಯ ವಸತಿ ಸಚಿವರ ಮನೆಗೆ ಹೋಗಿ ಸಚಿವರು ಗಮನಕ್ಕೆ ತಗೋಣ ಅಂತ ಹೋಗಿ ನಾವು ಅವ್ರನ್ನ ಭೇಟಿ ಮಾಡ್ಬೇಕು ಅಂತ 100 ಜನ ಹೋಗಿದ್ವು. ಆ ಸಂದರ್ಭದಲ್ಲಿ ಇಲ್ಲಿ ಸಿಎಂ ಓಡಾಡ್ತಾರೆ, ಅದರಿಂದ ನಮ್ಮನ್ನ ಯಾರನ್ನು ಕೂಡ ಕುಳಿತುಕೊಳ್ಳಕ್ ಬಿಡಲ್ಲ ಅಂತ ಅಂದ್ಬಿಟ್ಟು ನಮ್ಮನ್ನೆಲ್ಲ ಅರೆಸ್ಟ್ ಮಾಡಿ ಸಿಆರ್ ಗ್ರೌಂಡ್ಗಳಲ್ಲಿ ಇಟ್ಟಿದ್ರು. ಸಾಯಂಕಾಲ 4 ಗಂಟೆಗೆ ನಮ್ಮನ್ನ ಬಿಡುಗಡೆ ಮಾಡಿದ್ರು. ಆ ನಂತರ ನಮ್ಗೆ ಇವತ್ತು ಪ್ರೋಗ್ರಾಮ್ ಇದೆಯಲ್ಲ ಏನ್ ಮಾಡೋದು ಅಂತ ತರಾತುರಿಯಲ್ಲಿ ಇವತ್ತು ಫ್ರೀಡಂ ಪಾರ್ಕ್ ಅಲ್ಲಿ ಕೂತಿದ್ದೇವೆ. ಇವತ್ತು ನಾಳೆ ಅಥವಾ ನಾಡ್ದು 3 ದಿನ ಆದರೂ ಕೂಡ ಈ ಜಾಗ ಬಿಟ್ಟು ಕದಲಲ್ಲ. ನಮ್ಮ ಸಮಸ್ಯೆ ಬಗೆಹರಿಬೇಕು. ಆ ನಿಟ್ಟಲ್ಲಿ ಇವತ್ತು ಸಮಸ್ಯೆ ಬಗೆಹರಿಯೋ ತನಕ ಕೂಡ ನಾವು ಇಲ್ಲಿಂದ ಎದ್ದೋಗಲ್ಲ ಅಂತ ಇಲ್ಲಿ ಬಂದು ಕೂತಿದ್ದೇವೆ. ಆ ನಿಟ್ಟಲ್ಲಿ ಎಲ್ಲರೂ ಕೂಡ ನಮ್ಮ ಜೊತೆ ಸಹಕರಿಸಬೇಕು. ಮಾಧ್ಯಮಗಳು ದಯಮಾಡಿ ಏನು ಬಡವರು ನೂರಾರು ಕುಟುಂಬಗಳು ಬೀದಿ ಪಾಲಾಗೋದನ್ನ ತಪ್ಪಿಸಿ ಏನಾದ್ರು ಎಲ್ಲರೂ ಕೂಡ ಇಲ್ಲ ಕೂಲಿ ಮಾಡೋಂಥ ಜನ, ಬೇರೆಯವರ ಮನೆಗಳಲ್ಲಿ ಮುಸುರೆ ತಿಕ್ಕಂತ ಜನ, ಎಲ್ಲ ಮನೆಗಳನ್ನ ಕಳ್ಕೊಂಡಂತ ಜನ ಇವತ್ತು ಅಲ್ಲಿ ವಾಸ ಮಾಡ್ತಾ ಇದ್ದಾವೆ. ಅವ್ರ ಜೊತೆ ನಾವೆಲ್ಲ ಕೈ ಜೋಡಿಸ್ಬೇಕು. ಮಾನವೀಯತೆ ಇರುವಂತರು ಎಲ್ಲರೂ ಕೂಡ ಅವ್ರ ಜೊತೆ ಕೈ ಜೋಡಿಸ್ಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಮನವಿ ಮಾಡ್ಕೊಳ್ತೇನೆ. ಅಧಿಕಾರಿಗಳು ನೂರಾರು ಕುಟುಂಬ ಬಡವರನ್ನ ಬೀದಿ ಪಾಲು ಮಾಡೋದನ್ನ ತಪ್ಪಿಸ್ಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಮಾನ್ಯ ಸಚಿವರಾಗ್ಲಿ, ಕಮಿಷನರ್ ಕೊಳಚೆ ಅಭಿವೃದ್ಧಿ ಮಂಡಳಿಯ ಕಮಿಷನರ್ ಆಗ್ಲಿ ದಯಮಾಡಿ ಬಡವರನ್ನ ಬೀದಿ ಪಾಲು ಮಾಡೋದನ್ನ ತಪ್ಪಿಸ್ಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಮನವಿ ಮಾಡ್ಕೊಳ್ತೇನೆ. ಹೀಗಾಗಿ ವೆಂಕಟೇಶಣ್ಣ ಇವರೆಲ್ಲ ಸರ್ಕಾರಕ್ಕೆ ಮನವಿ ಕೊಡಕ್ ಹೋದ್ರು. ಜಿಲ್ಲಾಧಿಕಾರಿಗಳು ಅದು ನಾವು ಎದ್ದೋಗಲ್ಲ. ನಾವು ಮನವಿ ಕೊಟ್ಟು ಬಂದರೂ ಕೂಡ ಜಾಗ ಬಿಟ್ಟು ಕದಿಯಲ್ಲ. ನಮಗೆ ಅಂತಿಮವಾಗಿ ಏನಾದ್ರು ಒಂದು ಆದೇಶ ಪಕ್ಕ ಆದೇಶ ಬರೋ ತನಕ ಈ ಜಾಗ ಬಿಟ್ಟು ಕದಿಯಲ್ಲ ಅನ್ನೋ ತೀರ್ಮಾನ ನಾವು ಮಾಡ್ಕೊಂಡಿದ್ದೀವಿ. ಥ್ಯಾಂಕ್ ಯು ಸರ್.